ಅದ್ಯಾಕೋ ಏನೋ MLC ರವಿಕುಮಾರ್ ಅವರು ಪದೇ ಪದೇ ವಿವಾದದ ಸುಳಿಯಲ್ಲಿ ಸಿಲುಕಿಕೊಳ್ತಾ ಇದ್ದಾರೆ. ಕಲಬುರಗಿಯ ಡಿಸಿಗೆ ಅವರು ಮಾತನಾಡಿದ್ದು ಅದಾದಮೇಲೆ ಕೋರ್ಟ್ ತಪರಾಕಿಯಿಂದ ಕ್ಷಮೆ ಯಾಚಿಸಿದ್ದಾಯಿತು. ಈಗ CS ಶಾಲಿನಿ ರಜನೀಶ್ ವಿರುದ್ಧ ಅವಹೇಳನದ ಆರೋಪ MLC ರವಿಕುಮಾರ್ ಮೇಲೆ ಕೇಳಿ ಬರ್ತಾ ಇದೆ. ಇದೇ ವಿಚಾರಕ್ಕೆ FIR ಕೂಡ ದಾಖಲಾಗಿದೆ. ನೋಟಿಸನ್ನು ಕೊಟ್ಟು ರವಿಕುಮಾರ್ ಅವರನ್ನು ವಿಚಾರಣೆಗೆ ಕರೆಯಲು ಕೂಡ ಸಿದ್ಧತೆ ಆಗ್ತಾ ಇದೆ ಎನ್ನುವಂತಹ ವಿಚಾರ. ರವಿಕುಮಾರ್ ಅವರು ಮಾತನಾಡಿರುವಂತಹ ವಿಡಿಯೋವನ್ನು ಪೊಲೀಸರು ಸಂಗ್ರಹಿಸಿದ್ದಾರೆ. ಒರಿಜಿನಲ್ ವಿಡಿಯೋ ಪತ್ತೆ ಮಾಡಿ FSLಗೆ ಕಳುಹಿಸಲು ಸಿದ್ಧತೆ ಕೂಡ ಆಗಿದೆ. ಇವತ್ತು ವಿಡಿಯೋವನ್ನು FSLಗೆ ರವಾನೆ ಮಾಡುತ್ತಾರೆ. FSL ಅಂದರೆ ವಿಧಿವಿಜ್ಞಾನ ಪ್ರಯೋಗಾಲಯ. ಅಲ್ಲಿ ಅದರ ಅಸಲಿಯತ್ತು ಅಥವಾ ಒಂದು ಸರ್ಟಿಫಿಕೇಟ್ ಸಿಗುವಂತಹ ಸಾಧ್ಯತೆ ಇದೆ. ಹೌದು, ರವಿಕುಮಾರ್ ಅವರು ಮಾತನಾಡಿದ್ದಾರೆ ಅಂಥೇಳಿ ಆ ರೀತಿಯ ಒಂದು ವರದಿ ಬರ್ತಾ ಇದ್ದ ಹಾಗೇ ಬಹುತೇಕ MLC ರವಿಕುಮಾರ್ ಅವರನ್ನು ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ದಟ್ಟವಾಗ್ತಾ ಇದೆ. ಜಾಮೀನು ರಹಿತ ಸೆಕ್ಷನ್ಗಳ ದಾಖಲು ಹಿನ್ನೆಲೆ MLC ರವಿಕುಮಾರ್ಗೆ ಸಂಕಷ್ಟ ಎದುರಾಗುವಂತಹ ಭೀತಿ ಇದೆ. ಪೊಲೀಸರ ತಂತ್ರಕ್ಕೆ ರವಿಕುಮಾರ್ನಿಂದಲೂ ಕೂಡ ಪ್ರತಿತಂತ್ರ ಆಗ್ತಾ ಇದೆಯಂತೆ. ಬಂಧನದ ಭೀತಿಯಿಂದ ಕೋರ್ಟ್ಗೆ ರಕ್ಷಣೆ ಕೋರಿ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. MLC ರವಿಕುಮಾರ್ ಹೈಕೋರ್ಟ್ಗೆ FIR ರದ್ದು ಮಾಡಬೇಕು ಅಂಥೇಳಿ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಪೊಲೀಸರು ಬಲವಂತದ ಕ್ರಮವನ್ನು ಕೈಗೊಳ್ಳದಂತೆ ಮನವಿಯನ್ನು ಕೂಡ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ ಕೋರ್ಟ್ನ ಮೂಲಕ. ಹಾಗಾದರೆ ರವಿಕುಮಾರ್ ವಿರುದ್ಧ ಯಾವ್ಯಾವ ಸೆಕ್ಷನ್ನಲ್ಲಿ FIR ಆಗಿದೆ? BNS ಆ್ಯಕ್ಟ್ನ ಅಡಿಯಲ್ಲಿ 351(3) ಅನೈತಿಕತೆಯನ್ನು ಆರೋಪಿಸುವಂತಹ ಕ್ರಿಮಿನಲ್ ಬೆದರಿಕೆಯ ಸೆಕ್ಷನನ್ನು ಹಾಕಿ FIR ಅನ್ನು ದಾಖಲಿಸಿದ್ದಾರೆ. ಇನ್ನು BNS ಆ್ಯಕ್ಟ್ 75(3) ಲೈಂಗಿಕ ಕಿರುಕುಳದ ಅಪರಾಧದ ಸೆಕ್ಷನನ್ನು ಕೂಡ FIRನಲ್ಲಿ ಹಾಕಿರುವಂಥದ್ದು. ಅದರ ಜೊತೆಗೇ BNS ಆ್ಯಕ್ಟ್ 79 ಮಹಿಳೆಯನ್ನು ಅವಮಾನಿಸುವಂತಹ ಹೇಳಿಕೆ, ಇದು ರವಿಕುಮಾರ್ ವಿರುದ್ಧ ದಾಖಲಾಗಿರುವಂತಹ FIRನಲ್ಲಿರುವಂತಹ ಸೆಕ್ಷನ್ನು. ಹಾಗಾಗಿ ಇದರಿಂದ ರಕ್ಷಣೆ ಕೋರಿ ರವಿಕುಮಾರ್ ಕೋರ್ಟ್ಗೆ ಹೋಗುವಂತಹ ಸಾಧ್ಯತೆ ಕೂಡ ಹೆಚ್ಚಿದೆ. ನೋಡೋಣ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂಥೇಳಿ.